KRS ನ ಬೃಂದಾವನದಲ್ಲಿ ಡಿಸ್ನಿ ಲ್ಯಾಂಡ್ ಮಾದರಿ ಫ್ಯಾಂಟಸಿ ವಾಟರ್ ಪಾರ್ಕ್ ಮಾಡೋದಕ್ಕೆ DK ಶಿವಕುಮಾರ್ ಅವರು ಕ್ಯಾಬಿನೆಟ್ ನಲ್ಲಿ ಪ್ರಸ್ತಾಪ ಮಾಡಿದ್ರು. ಅದಕ್ಕೆ ಹಣ ಕೂಡ ಸ್ಯಾಂಕ್ಷನ್ ಆಗಿದೆ. ಖಾಸಗಿ ಸಹಭಾಗಿತ್ವದಲ್ಲಿ 2663 ಕೋಟಿಯ ಜಲಸಂಪನ್ಮೂಲ ಇಲಾಖೆ ಪ್ರಾಜೆಕ್ಟ್ಗೆ ಕ್ಯಾಬಿನೆಟ್ ಅನುಮತಿ ಕೊಟ್ಟಿದ್ದು. ಈ ವಾಟರ್ ಪಾರ್ಕ್ ನ ಕೆಲವೊಂದಷ್ಟು ಪ್ಲಾನ್ಗಳೇನು ನೋಡೋಣ. ಖಾಸಗಿ ಸಹಭಾಗಿತ್ವ ಅಂದ್ಮೇಲೆ ಇವ್ರು ಕಾಸು ಏನು ಕೊಡ್ತಾರೆ? ಇವ್ರು ಯಾಕೆ ಸ್ಯಾಂಕ್ಷನ್ ಮಾಡ್ಬೇಕು ದುಡ್ಡು? ಇವರು ಪ್ರಾಜೆಕ್ಟ್ ಅಪ್ರೂವಲ್ ಕೊಡಬಹುದು. ಓಕೆ, ಅದು PPP ಮಾಡೆಲ್ ಇರುತ್ತೆ. ಅದ್ರಲ್ಲಿ ಲ್ಯಾಂಡ್ ಇವ್ರು ಪ್ರೊವೈಡ್ ಮಾಡ್ತಿರ್ಬೇಕು. ಇವ್ರು ಯಾಕೆ ಕಾಸು ಹಾಕ್ಬೇಕು? ನೀವು ಕಾಸು ಹಾಕ್ಬಿಟ್ಟು ಖಾಸಗಿ ಇವ್ರದ್ದು ಏನದ್ರಲ್ಲಿ ನಂಗೆ ಅರ್ಥ ಆಗ್ತಿಲ್ಲ. ಅದು ಕಾಸಿಲ್ಲ ಅನ್ಸುತ್ತೆ. ಮೋಸ್ಟ್ಲಿ PPP ಮಾಡೆಲಲ್ಲಿ ಇರುತ್ತದು. ಓಕೆ, ಅದು ಎಲ್ಲರೂ ಇರಲಿ, ಅದು ಆಮೇಲೆ ನೋಡೋಣ. ಯಾಕಂದ್ರೆ ಮೊದಲೇ ಗ್ಯಾರಂಟಿಗೆ ಕಾಸಿಲ್ಲ, ಅಕ್ಕಿ ಕಾಸು ಹೋಗ್ತಿಲ್ವಂತೆ. ಇದೆಲ್ಲ ಮುಗಿಲಿ ಮಳೆ ಅಂತ ಕಾಯ್ತಾ ಇದ್ದೀವಿ. ಊರಲ್ಲಿ ಮೈಕ್ ಹಿಡ್ಕೊಂಡು ತಿರುಗಿಸ್ತೀನಿ ನಾನು ಜನನ್ನ. ಅಕ್ಕಿ ಕಾಸು ಬರ್ತಾ ಇದೆಯಾ, ಅಕ್ಕಿ ಕಾಸು ಬರ್ತಿದ್ಯಾ ಅಂತ. ಲಕ್ಷ್ಮಿ ಕಾಸು, ಗೃಹಲಕ್ಷ್ಮಿ ಕಾಸು ಬರ್ತಿದ್ಯಾ, ಕಾಸು ಬರ್ತಿದ್ಯಾ ಅಂತ ಕೇಳ್ತೀವಿ, ಗ್ಯಾರಂಟಿ. ಬಟ್ ಏನೇ ಇದು ನೋಡೋಣ. ಇಂಡೋರ್ ಅಮ್ಯೂಸ್ಮೆಂಟ್ ಪಾರ್ಕ್ ಅಂತೆ, 5 ಸ್ಟಾರ್ ಹೋಟೆಲ್ಲು, ಪಾರ್ಕಿಂಗು, ಹೆಲಿಪ್ಯಾಡು, ಬೋಟಿಂಗು, ಬೋಟಿಂಗ್ ಲೇಕು, ಪ್ಯಾರಾಸೈಲಿಂಗು, ವಾಟರ್ ಪ್ಲೇನು. ಪ್ಯಾರಾಸೈಲಿಂಗ್ ಮಾಡ್ಬೇಕಾದ್ರೆ ನೀವೇನು ತಗೊಂಬಂದು ಅದನ್ನು ಗಾಳಿ ಇದ್ರೆ ಮಾಡ್ಬೋದು. ಇಲ್ಲಿ ಏನು ಪ್ಯಾರಾಸೈಲಿಂಗ್ ಏನು ಗೊತ್ತಿಲ್ಲ. ವಾಟರ್ ಪ್ಲೇನು, ಪೆಂಗ್ವಿನ್ ಪಾರ್ಕು, ಹೌದಾ, ಆಂಫಿ ಥಿಯೇಟ್ರು, ಡ್ಯಾಶು ಎಲ್ಲ ಮಾಡಾಕ್ಬಿಡ್ತೀವಿ ಅಂತ ಹೇಳ್ಬಿಟ್ಟಿದ್ದಾರೆ. ಮಾಡಿರಿ, ಯಾರು ಬೇಡ ಅಂದರು. ಎಲ್ಲಿ ಮಾಡ್ತೀರಿ? ಜಾಗ ಏನು, ಅದು ಡ್ಯಾಮಿಂದ ಎಷ್ಟು ದೂರ ಇರುತ್ತೆ ಅಥವಾ ಇರಬೇಕು, ಅದಕ್ಕೆ ಎನ್ವಿರಾನ್ಮೆಂಟಲ್ ಕನ್ಸರ್ನ್ಸ್ ಏನಾದರೂ ಬರುತ್ತಾ, ನದಿ ಪಾತ್ರದಿಂದ ಎಷ್ಟು ದೂರ ಇರಬೇಕು ಅನ್ನೋಕ್ಕೆ ಆ ನಿಯಮಗಳು ಯಾವ್ದಾದ್ರು ಅಡ್ಡ ಬರಲ್ವಾ, ಮತ್ತು ಇದನ್ನು PPP ಅಂದರೆ ಯಾರೋ ಒಬ್ಬರನ್ನ ಗುರುತಿಸ್ಬಿಟ್ಟು ಕರ್ಕೊಂಬಂದು ಫ್ರೆಂಡ್ಶಿಪ್ಗೆ ಜೈ ಅಂದ್ಬಿಟ್ಟು ಮಾಡ್ಬಿಡ್ತೀರೋ ಅಥವಾ ಅದನ್ನು ಟೆಂಡರ್ ಕರೀಬೇಕಾ, ಇವೆಲ್ಲ ಬರುತ್ತೆ. ಬಟ್ ಲೆಟ್ಸ್ ಸಿ, ಅದು ಏನಾಗುತ್ತೆ ನೋಡೋಣ. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರು.